ಥ್ಯಾಂಕ್ ಯು ರಂಜಿತ್. ಈಗಾಗಲೇ ದ್ವೇಷ ಭಾಷಣ ಮಸೂದೆ ಏನಿದೆ ಅದು ಮಂಡನೆ ಆಗಿದೆ. ಅದರ ಬಗ್ಗೆ ಈಗ ಮಾತಾಡಿದ್ದಾರೆ. ಭಾರತ ಪ್ರಜಾಪ್ರಭುತ್ವ ದೇಶ ಅನ್ನೋದನ್ನು ಕೂಡ ಕಾಂಗ್ರೆಸ್ ಮರೆತಂತಿದೆ. ನಮ್ಮದು ಹಿಟ್ಲರ್ ಆಳ್ವಿಕೆಯ ಆಡಳಿತ ಇರುವಂತಹ ದೇಶ ಅಲ್ಲ ಅಂದಿದ್ದಾರೆ. ದ್ವೇಷ ಭಾಷಣ ಮಸೂದೆ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ ನಾರಾಯಣಗೌಡರು. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಕರವೇ ಅಧ್ಯಕ್ಷರಾದಂತಹ ನಾರಾಯಣಗೌಡ. ಒಂದು ಕಡೆ ಪ್ರತಿಭಟನೆಗಳನ್ನ ಮಟ್ಟ ಹಾಕುವಂತಹ ಕೆಲಸಗಳಾಗ್ತಾ ಇದೆ, ಇನ್ನೊಂದು ಕಡೆ ಈ ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತ ಕೆಲಸ ನಡೆದಿದೆ. ಹಾಗಿದ್ರೆ ನಿಜಕ್ಕೂ ಕೂಡ ದ್ವೇಷ ಭಾಷಣ ಅನ್ನುವಂಥದ್ದು ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದನ್ನು ಸ್ಪಷ್ಟಪಡಿಸಬೇಕು ರಾಜ್ಯ ಸರ್ಕಾರ ಅಂತ ಹೇಳಿದ್ದಾರೆ. ನಾರಾಯಣಗೌಡರು ಮಾತಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ. ಮುಂದಿನ ದಿನಗಳಲ್ಲಿ ಈ ಮಸೂದೆ ನಿಮಗೆ ಉಲ್ಟಾ ಹೊಡೆಯುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕರವೇ ಅಧ್ಯಕ್ಷ ನಾರಾಯಣಗೌಡರು ಏನಂತ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಂಬರ. ಇದೀಗ ದ್ವೇಷ ಭಾಷಣ ಮಸೂದೆ ತಂದಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ವಿರೋಧ ಸಹ ಕೇಳಿ ಬರ್ತದೆ. ನಮ್ಮ ಜೊತೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕರವೇ ನಾರಾಯಣಗೌಡರು ಮಾತಾಡಿಸ್ತೀನಿ. ಸರ್, ಕಾಯ್ದೆ ತಂದಾಯ್ತು, ಇನ್ನು ಕಾಯ್ದೆಯ ವಿಚಾರ ಗೊತ್ತಿಲ್ಲ, ಯಾವ ರೀತಿಯಾಗಿ ಸೆಕ್ಷನ್ ಇರುತ್ತೆ, ಮತ್ತೊಂದು ಕಡೆ ಕೇಸ್ ಯಾವ ರೀತಿ ಹಾಕೊಳ್ತಾರೆ. ಯಾಕಂದ್ರೆ ಈಗ ಬಿಜೆಪಿ ತುಂಬಾ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೋಡಿ, ನನಗೆ ಇದು ಪ್ರಜಾಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲದ ಪ್ರಭುತ್ವ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ರಾಜಕಾರಣಿಗಳು ಪ್ರಜಾಪ್ರಭುತ್ವ ಇದು ಅನ್ನೋದು ಮರೆತು ಬಿಟ್ಟಿದ್ದಾರೆ. ಇದು ಹಿಟ್ಲರ್ ದೇಶ ಅಲ್ಲ, ಹಿಟ್ಲರ್ ಆಳ್ವಿಕೆಯ ದೇಶ ಅಲ್ಲ. ಇದು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಆದಂತ ಸರ್ಕಾರ, ಅದು ಪ್ರಜಾಪ್ರಭುತ್ವ. ಆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಕಡೆ ಪ್ರತಿಭಟನೆಯನ್ನು ಇಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳಿದ್ದಾಯ್ತು. ಈಗ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಸಹ ಇವತ್ತು ಕಿತ್ಕೊಂಡಿದ್ದಾರೆ. ಯಾರು ದ್ವೇಷ ಭಾಷಣ ಮಾಡಬಾರದು ಅಂದ್ರೆ ಯಾವುದು ದ್ವೇಷ ಭಾಷಣ ಅನ್ನೋದನ್ನ ನೀವು ಸರಿಯಾಗಿ ಹೇಳಬೇಕಲ್ಲ. ಹೇಳ್ದಲೇ ಒಂದು ಮಸೂದೆಯನ್ನ ಜಾರಿಗೆ ತಂದ್ರಲ್ಲ, ನೀವು ಅಂಗೀಕರಿಸಿರಲ್ಲ. ನೀವು ಯಾರು ದ್ವೇಷ ಮಾಡ್ತಾರೆ ಅಂದ್ರೆ ಸಾರ್ವಜನಿಕರಲ್ಲ ದ್ವೇಷದ ಭಾಷಣ ಮಾಡೋರು, ನೀವೇ ಮಾಡೋದು. ಒಬ್ಬ ರಾಜಕಾರಣಿಯನ್ನು ಮತ್ತೊಂದು ಪಕ್ಷವನ್ನ ಇನ್ನೊಬ್ಬ, ಹೀಗೆ ದ್ವೇಷದ ಮಾಡ್ಕೊಂಡು ಬಂದವರು ನೀವು. ಭೂತೋನ್ ಬಾಯಲ್ಲಿ ಭಗವದ್ಗೀತೆಯನ್ನಂಗೆ ಇವತ್ತು ನಾವು ಮಾತಾಡುವಂತ ಹಕ್ಕನ್ನು ಕಿತ್ಕೊಂಡಿದ್ದೀರಿ ಅಂದ್ರೆ ಇದನ್ನು ಪ್ರಜಾಪ್ರಭುತ್ವದ ರಾಷ್ಟ್ರ ಅಂತ ಹೇಳಬೇಕ ನಾವು. ಏನಾಗಿತ್ತು ಕಾಂಗ್ರೆಸ್ನವ್ರಿಗೆ? ಯಾಕೆ ಈ ಮಸೂದೆ ಜಾರಿಗೆ ತಂದ್ರಿ ನೀವು? ಹಾಗಾದ್ರೆ ನಿಮ್ಮನ್ನು ಯಾರು ಟೀಕೆ ಮಾಡಬಾರ್ದು ಅನ್ನೋ ಉದ್ದೇಶವ? ನೀವು ಮಾಡುವ ಎಲ್ಲವನ್ನ ಸಹಿಸ್ಕೋಬೇಕು ಅನ್ನೋದನ್ನ? ನಿಮಗೇನಾದ್ರೂ ನೈತಿಕತೆ ಇದ್ರೆ, ನಿಮಗೆ ಪ್ರಜಾಪ್ರಭುತ್ವದ ಅರಿವಿದ್ರೆ ಬಹುಶಃ ಈ ಮಸೂದೆ ಜಾರಿಗೆ ತರ್ತಿರ್ಲಿಲ್ಲ ಅಂತ ಅನ್ಕೊಂಡಿದ್ದೀರಿ. ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ. ಯಾವ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆದ್ರು ಅವರ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಅವ್ರ ಮೇಲೆ ನಿಮಗೆ ಗೌರವ ಇಲ್ಲ ಅಂತ ಹೇಳಿ ಇಂಥ ಕಾಯ್ದೆಗಳನ್ನ ನೀವು ಜಾರಿಗೆ ತರ್ತೀರಿ ಅಂದ್ರೆ ಪ್ರಭುತ್ವ ಅಲ್ಲ ಇದು, ಪ್ರಜಾಪ್ರಭುತ್ವ ಅಲ್ಲ ಇದು, ಹಿಟ್ಲರ್ ಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲ ಪ್ರಭುತ್ವ ಅಂತ ನಾನು ಹೇಳಬೇಕಾಗತ್ತೆ. ಯಾಕೆ ಸರ್? ಯಾಕಂದ್ರೆ ಯಾರು ಮಾತಾಡಂಗಿಲ್ವಾ ಸರ್ಕಾರ ಬಗ್ಗೆ, ಸರ್ಕಾರ ಸಮಸ್ಯೆಗಳ ಬಗ್ಗೆ ಮಾತಾಡಂಗಿಲ್ವಾ ಅಂತ? ಅಲ್ಲ, ನಾಳೆ ಇವ್ರಿಗೆ ಅದು ಮುಳ್ಳು ನಂಗೆ ಇವ್ರಿಗೆ ನಾಳೆ ಅದು ಇರೋದು ಆಗತ್ತೆ. ನಾಳೆ ಇವ್ರದ್ದು ಸರ್ಕಾರ ಇದೆ, ಇವತ್ತು ಯಾರು ಮಾತಾಡದಂಗೆ ಈ ಕಾಯ್ದೆಯನ್ನು ನೀವು ಜಾರಿ ತಂದ್ರೆ ನಾಳೆ ಬಿಜೆಪಿಯರು ಇಲ್ಲಿ ಸರ್ಕಾರ ಮಾಡಿದಾಗ ನೀವು ಅವ್ರು ಮಾಡಿದ್ನೆಲ್ಲ ಟೀಕೆ ಮಾಡಬೇಕಾಗತ್ತೆ. ಆರೋಗ್ಯಕರವಾಗಿ ಸಾರ್ವಜನಿಕವಾಗಿ ಮಾತಾಡದೆ ತಪ್ಪು ಅನ್ನೋ ರೀತಿಯಲ್ಲಿ ನೀವು ಇಂಥ ಕಾಯ್ದೆಗಳನ್ನ ತಂದ್ರೆ ಬಹುಶಃ ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಹಿಟ್ಲರ್ ಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲದ ಪ್ರಭುತ್ವ ಅಂತ ಅನಿಸ್ತಾ ಇದೆ. ಇದಿಷ್ಟು ಕರವೇ ನಾರಾಯಣಗೌಡರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಥ್ಯಾಂಕ್ ಯು ರಂಜಿತ್. ಈಗಾಗಲೇ ದ್ವೇಷ ಭಾಷಣ ಮಸೂದೆ ಏನಿದೆ ಅದು ಮಂಡನೆ ಆಗಿದೆ. ಅದರ ಬಗ್ಗೆ ಈಗ ಮಾತಾಡಿದ್ದಾರೆ. ಭಾರತ ಪ್ರಜಾಪ್ರಭುತ್ವ ದೇಶ ಅನ್ನೋದನ್ನು ಕೂಡ ಕಾಂಗ್ರೆಸ್ ಮರೆತಂತಿದೆ. ನಮ್ಮದು ಹಿಟ್ಲರ್ ಆಳ್ವಿಕೆಯ ಆಡಳಿತ ಇರುವಂತಹ ದೇಶ ಅಲ್ಲ ಅಂದಿದ್ದಾರೆ. ದ್ವೇಷ ಭಾಷಣ ಮಸೂದೆ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ ನಾರಾಯಣಗೌಡರು. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಕರವೇ ಅಧ್ಯಕ್ಷರಾದಂತಹ ನಾರಾಯಣಗೌಡ. ಒಂದು ಕಡೆ ಪ್ರತಿಭಟನೆಗಳನ್ನ ಮಟ್ಟ ಹಾಕುವಂತಹ ಕೆಲಸಗಳಾಗ್ತಾ ಇದೆ, ಇನ್ನೊಂದು ಕಡೆ ಈ ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತಹ ಕೆಲಸ ನಡೆದಿದೆ. ಹಾಗಿದ್ರೆ ನಿಜಕ್ಕೂ ಕೂಡ ದ್ವೇಷ ಭಾಷಣ ಅನ್ನುವಂಥದ್ದು ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದನ್ನು ಸ್ಪಷ್ಟಪಡಿಸಬೇಕು ರಾಜ್ಯ ಸರ್ಕಾರ ಅಂತ ಹೇಳಿದ್ದಾರೆ.
ನಾರಾಯಣಗೌಡರು ಮಾತಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ. ಮುಂದಿನ ದಿನಗಳಲ್ಲಿ ಮಸೂದೆ ನಿಮಗೆ ಉಲ್ಟಾ ಹೊಡೆಯುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕರವೇ ಅಧ್ಯಕ್ಷ ನಾರಾಯಣಗೌಡರು ಏನಂತ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಇದೀಗ ದ್ವೇಷ ಭಾಷಣ ಮಸೂದೆ ತಂದಿದ್ದಾರೆ. ಹೀಗಾಗಿ ಎಲ್ಲೊಂದ್ ಕಡೆ ವಿರೋಧ ಸಹ ಕೇಳಿ ಬರ್ತದೆ. ನಮ್ಮ ಜೊತೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕರವೇ ನಾರಾಯಣ ಇದ್ರು ಮಾತಾಡಿಸ್ತೀನಿ. ಸರ್, ಕಾಯ್ದೆ ತಂದಾಯ್ತು, ಇನ್ನು ಕಾಯ್ದೆಯ ವಿಚಾರ ಗೊತ್ತಿಲ್ಲ, ಯಾವ ರೀತಿಯಾಗಿ ಸೆಕ್ಷನ್ ಇರುತ್ತೆ, ಮತ್ತೊಂದ್ ಕಡೆ ಕೇಸ್ ಯಾವ ರೀತಿ ಹಾಕೊಳ್ತಾರೆ. ಯಾಕಂದ್ರೆ ಈಗ ಬಿಜೆಪಿ ತುಂಬಾ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ನೋಡಿ, ನನಗಿದು ಪ್ರಜಾಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲದ ಪ್ರಭುತ್ವ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ರಾಜಕಾರಣಿಗಳು ಪ್ರಜಾಪ್ರಭುತ್ವ ಇದು ಅನ್ನೋದು ಮರೆತು ಬಿಟ್ಟಿದ್ದಾರೆ. ಇದು ಹಿಟ್ಲರ್ ದೇಶ ಅಲ್ಲ, ಹಿಟ್ಲರ್ ಆಳ್ವಿಕೆಯ ದೇಶ ಅಲ್ಲ. ಇದು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಆದಂತ ಸರ್ಕಾರ, ಅದು ಪ್ರಜಾಪ್ರಭುತ್ವ. ಆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಕಡೆ ಪ್ರತಿಭಟನೆಯನ್ನು ಇಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳಿದ್ದಾಯ್ತು. ಈಗ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಸಹ ಇವತ್ತು ಕಿತ್ಕೊಂಡಿದ್ದಾರೆ. ಯಾರು ದ್ವೇಷ ಭಾಷಣ ಮಾಡಬಾರದು ಅಂದ್ರೆ ಯಾವುದು ದ್ವೇಷ ಭಾಷಣ ಅನ್ನೋದನ್ನ ನೀವು ಸರಿಯಾಗಿ ಹೇಳಬೇಕಲ್ಲ. ಹೇಳ್ದಲೇ ಒಂದು ಮಸೂದೆಯನ್ನ ಜಾರಿಗೆ ತಂದ್ರಲ್ಲ, ನೀವು ಅಂಗೀಕರಿಸಿರಲ್ಲ. ನೀವು ಯಾರು ದ್ವೇಷ ಮಾಡ್ತಾರೆ ಅಂದ್ರೆ ನಾವು ಸಾರ್ವಜನಿಕರಲ್ಲ ದ್ವೇಷದ ಭಾಷಣ ಮಾಡೋರು, ನೀವೇ ಮಾಡೋದು. ಒಬ್ಬ ರಾಜಕಾರಣಿಯನ್ನು ಮತ್ತೊಂದು ಪಕ್ಷವನ್ನು ಇನ್ನೊಬ್ಬ, ಹೀಗೆ ದ್ವೇಷದ ಮಾಡ್ಕೊಂಡು ಬಂದವರು ನೀವು ಭೂತೋನ್ ಬಾಯಲ್ಲಿ ಭಗವದ್ಗೀತೆಯನ್ನಂಗೆ ಇವತ್ತು ನಾವು ಮಾತಾಡುವಂತ ಹಕ್ಕನ್ನು ಕಿತ್ಕೊಂಡಿದ್ದೀರಿ ಅಂದ್ರೆ ಇದನ್ನು ಪ್ರಜಾಪ್ರಭುತ್ವದ ರಾಷ್ಟ್ರ ಅಂತ ಹೇಳಬೇಕ ನಾವು. ಏನಾಗಿತ್ತು ಕಾಂಗ್ರೆಸ್ನವ್ರಿಗೆ? ಯಾಕೆ ಈ ಮಸೂದೆ ಜಾರಿಗೆ ತಂದ್ರಿ ನೀವು? ಹಾಗಾದ್ರೆ ನಿಮ್ಮನ್ನು ಯಾರು ಟೀಕೆ ಮಾಡಬಾರ್ದು ಅನ್ನೋ ಉದ್ದೇಶವ? ನೀವು ಮಾಡುವ ಎಲ್ಲವನ್ನ ಸಹಿಸ್ಕೋಬೇಕು ಅನ್ನೋದನ್ನ? ನಿಮಗೇನಾದ್ರೂ ನೈತಿಕತೆ ಇದ್ರೆ, ನಿಮಗೆ ಪ್ರಜಾಪ್ರಭುತ್ವದ ಹರಿವಿದ್ರೆ ಬಹುಶಃ ಈ ಮಸೂದೆ ಜಾರಿಗೆ ತರ್ತಿರ್ಲಿಲ್ಲ ಅಂತ ಅನ್ಕೊಂಡಿದ್ದೀರಿ. ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ. ಯಾವ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆದ್ರು ಅವರ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಅವ್ರ ಮೇಲೆ ನಿಮಗೆ ಗೌರವ ಇಲ್ಲ ಅಂತ ಹೇಳಿ ಇಂಥ ಕಾಯ್ದೆಗಳನ್ನ ನೀವು ಜಾರಿಗೆ ತರ್ತೀರಿ ಅಂದ್ರೆ ಪ್ರಭುತ್ವ ಅಲ್ಲ ಇದು, ಪ್ರಜಾಪ್ರಭುತ್ವ ಅಲ್ಲ ಇದು, ಹಿಟ್ಲರ್ ಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲ ಪ್ರಭುತ್ವ ಅಂತ ನಾನು ಹೇಳಬೇಕಾಗತ್ತೆ. ಯಾಕೆ ಸರ್? ಯಾಕಂದ್ರೆ ಯಾರು ಮಾತಾಡಂಗಿಲ್ವಾ ಸರ್ಕಾರ ಬಗ್ಗೆ, ಸರ್ಕಾರ ಸಮಸ್ಯೆಗಳ ಬಗ್ಗೆ ಮಾತಾಡಂಗಿಲ್ವಾ ಅಂತ? ಅಲ್ಲ, ನಾಳೆ ಇವ್ರಿಗೆ ಅದು ಮುಳ್ಳು ನಂಗೆ ಇವ್ರಿಗೆ ನಾಳೆ ಅದು ಇರೋದು ಆಗುತ್ತೆ. ನಾಳೆ ಇವ್ರದ್ದು ಸರ್ಕಾರ ಇದೆ, ಇವತ್ತು ಯಾರು ಮಾತಾಡದಂಗೆ ಈ ಕಾಯ್ದೆಯನ್ನು ನೀವು ಜಾರಿ ತಂದ್ರೆ ನಾಳೆ ಬಿಜೆಪಿಯವರು ಇಲ್ಲಿ ಸರ್ಕಾರ ಮಾಡಿದಾಗ ನೀವು ಅವ್ರು ಮಾಡಿದ್ನೆಲ್ಲ ಟೀಕೆ ಮಾಡಬೇಕಾಗತ್ತೆ. ಆರೋಗ್ಯಕರವಾಗಿ ಸಾರ್ವಜನಿಕವಾಗಿ ಮಾತಾಡದೆ ತಪ್ಪು ಅನ್ನೋ ರೀತಿಯಲ್ಲಿ ನೀವು ಇಂಥ ಕಾಯ್ದೆಗಳನ್ನ ತಂದ್ರೆ ಬಹುಶಃ ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಹಿಟ್ಲರ್ ಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲದ ಪ್ರಭುತ್ವ ಅಂತ ಅನಿಸ್ತಾ ಇದೆ. ಇದಿಷ್ಟು ಕರವೇ ನಾರಾಯಣಗೌಡರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.